ನಮಸ್ತೆ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಬಲಿಷ್ಠವಾಗಿ ಕಾಂಗ್ರೆಸ್ ಪಕ್ಷ ಇದೆ. ಅದ್ರ ಜೊತೆಗೆ 4 ಕಾಂಗ್ರೆಸ್ ಶಾಸಕರು ಕೂಡ ಇದ್ದಾರೆ. ಜೊತೆಗೆ ಇಬ್ಬರು ಎಂಎಲ್ಸಿ ಕೂಡ ಇದ್ದಾರೆ. ಜೊತೆಗೆ ಒಬ್ಬ ಎಂಎಲ್ಸಿ ಏನು ನಜೀರ್ ಅಹಮದ್ ಅವರು ಸಿಎಂ ರಾಜಕೀಯ ಕಾರ್ಯದರ್ಶಿ ಕೂಡ ಆಗಿರುವಂತದ್ದು. ಜೊತೆಗೆ ಬಂಗಾರಪೇಟೆ ಕಾಂಗ್ರೆಸ್ ಶಾಸಕ ಹಾಗೂ ಕೆಜಿಎಫ್ನ ಕಾಂಗ್ರೆಸ್ ಶಾಸಕಿ ರೂಪಾ ಶಶಿಧರ್ ಅವರು ಇಬ್ಬರು ಕೂಡ ನಿಗಮ ಮಂಡಳಿ ಸ್ಥಾನವನ್ನು ಕೂಡ ಗಿಟ್ಟಿಸಿಕೊಂಡಿರುವಂತದ್ದು. ಜೊತೆಗೆ ಇವರಿಬ್ಬರು ಕೂಡ ಒಂದು ಸಚಿವ ಸ್ಥಾನದ ಆಕಾಂಕ್ಷಿಗಳು ಕೂಡ ಆಗಿರುವಂತದ್ದು. ಆದ್ರೆ ಕೋಲಾರ ಜಿಲ್ಲೆಯ ಕಾಂಗ್ರೆಸ್ ಶಾಸಕರಲ್ಲಿ ಒಮ್ಮತ ಇಲ್ವಾ? ಪರಸ್ಪರ ಮಾತುಕತೆಯನ್ನು ಕೂಡ ಶಾಸಕರು ಈಗ ನಿಲ್ಸಿದ್ದಾರೆ ಅಂತಕ್ಕಂತ ಅನುಮಾನ ಕಾಡ್ತಾ ಇರುವಂತದ್ದು. ಯಾಕೆ ಅಂತ ಹೇಳಿದ್ರೆ ಹಲವಾರು ಮನಸ್ತಾಪಗಳು, ಜೊತೆಗೆ ಪಕ್ಷದ ಮುಖಂಡರ ಜೊತೆಗೆ ಇರ್ತಕ್ಕಂಥ ವೈಮನಸ್ಸು, ಈ ಎಲ್ಲಾ ಕಾರಣಗಳಿಂದ ಇದೀಗ ಕಾಂಗ್ರೆಸ್ ಪಕ್ಷದ ಮುಖ್ಯ ಸಭೆಗಳ ವೇದಿಕೆಯಲ್ಲೇ ಇಬ್ಬರು ಶಾಸಕರು ಕಾಣಿಸ್ಕೊಳ್ತಾ ಇಲ್ಲ. ಜೊತೆಗೆ ಉಸ್ತುವಾರಿ ಮಂತ್ರಿ ನೇತೃತ್ವದಲ್ಲಿ ನಡೀತಾ ಇರುವಂತಹ ಜಿಲ್ಲಾ ಉಸ್ತುವಾರಿ ಸಚಿವರು ನಡೆಸುವಂತಹ ಒಂದು ಕೆಡಿಪಿ ಸಭೆಗಳಿಗೂ ಕೂಡ ಈಗ ಇಬ್ಬರು ಕಾಂಗ್ರೆಸ್ ಶಾಸಕರು ಸರಣಿ ಈಗ ಗೈರಾಗಿರುವಂತದ್ದು. ಜೊತೆಗೆ ಕಂದಾಯ ಮಂತ್ರಿ ಏನು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆಸಿದಂತಹ ಒಂದು ಪ್ರಗತಿ ಪರಿಶೀಲನಾ ಸಭೆಗೂ ಕೂಡ ಇಬ್ಬರು ಕಾಂಗ್ರೆಸ್ ಶಾಸಕರು ಗೈರಾಗುವ ಮೂಲಕ ತಮ್ಮ ಒಂದು ಅಸಮಾಧಾನವನ್ನ ಈ ಮೂಲಕ ವ್ಯಕ್ತಪಡಿಸ್ತಾ ಇದ್ದಾರಾ ಅಂತಕ್ಕಂತ ಒಂದು ಅನುಮಾನ ಕೂಡ ಕಾಡ್ತಾ ಇದೆ. ಇಷ್ಟಕ್ಕೂ ಆ ಶಾಸಕರು ಯಾರು ಅಂತ ಹೇಳಿದ್ರೆ ಬಂಗಾರಪೇಟೆಯ ಏನು ಹಿರಿಯ ಕಾಂಗ್ರೆಸ್ ಶಾಸಕ ಆಗಿರ್ತಕ್ಕಂಥ ಎಸ್.ಎನ್. ನಾರಾಯಣಸ್ವಾಮಿ ಅವರು, ಜೊತೆಗೆ ಕೆಜಿಎಫ್ ನ ಶಾಸಕಿ ಆಗಿರ್ತಕ್ಕಂಥ ರೂಪಾ ಶಶಿಧರ್ ಅವರವರು ಇಬ್ರು ಕೂಡ ಏನು ಆಯಾ ಭಾಗದಲ್ಲಿ ಪ್ರಭಾವಿ ಮುಖಂಡರಾಗಿದ್ದಾರೆ. ಜೊತೆಗೆ ಏನು ಇಬ್ರು ಸಚಿವ ಸ್ಥಾನದ ಆಕಾಂಕ್ಷಿಗಳು ಕೂಡ ಆಗಿದ್ದಾರೆ. ಇವರ ಜೊತೆಗೆ ಗೆದ್ದಿರುವಂತಹ ಮಾಲೂರು ಶಾಸಕ ಕೈಬಿ ನಂಜೇಗೌಡ ಹಾಗೂ ಏನು ಕೋಲಾರದ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ಅವರು ಎಲ್ಲರೂ 4 ಶಾಸಕರು ಕೂಡ ಒಗ್ಗಟ್ಟಾಗಿದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಉಸ್ತುವಾರಿ ಸಚಿವ ಬೈರತಿ ಸುರೇಶ್ ಅವರ ಒಂದು ಕೆಲವೊಂದು ವಿಚಾರದಲ್ಲಿ ಅಸಮಾಧಾನವನ್ನ ಈಗಾಗಲೇ ಏನು ಬಂಗಾರಪೇಟೆ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಅವರು ವ್ಯಕ್ತಪಡಿಸಿದ್ರು. ಏನು ಅಂತ ಹೇಳಿದ್ರೆ ಉಸ್ತುವಾರಿ ಮಂತ್ರಿಗಳು ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಜೊತೆಗೆ ಕರ್ಕೊಂಡು ಹೋಗುವಂತ ಕೆಲಸವನ್ನ ಮಾಡ್ಬೇಕು. ಆದ್ರೆ ನಾನು ಇತ್ತೀಚೆಗೆ ಗೆದ್ದು ಬಂದ ಶಾಸಕನಲ್ಲ, 3ನೇ ಬಾರಿಗೆ ಗೆದ್ದಿರುವಂತ ಶಾಸಕ. ನನ್ನ ಮಾತನ್ನು ಕೆಲವೊಮ್ಮೆ ಅವರು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಆ ಕೆಲಸವನ್ನ ಅವ್ರು ಮಾಡಬಾರದು ಅಂತಕ್ಕಂಥ ಮಾತನ್ನ ಈ ಕೆಲ ದಿನಗಳ ಹಿಂದಷ್ಟೇ ಬಂಗಾರಪೇಟೆ ಶಾಸಕ ಆಗಿರ್ತಕ್ಕಂಥ ಎಸ್.ಎನ್. ನಾರಾಯಣಸ್ವಾಮಿ ಅವರು ಹೇಳಿದ್ರು. ಈ ಒಂದು ಮುನಿಸು ಏನಾದ್ರು ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಅವರಿಗೆ ಇದೆಯಾ? ಹಾಗಾಗಿನೇ ಅವರು ಕೆಲವೊಂದು ಸಭೆಗಳಿಗೆ ಹಾಜರಾಗ್ತಾ ಇಲ್ವಾ? ಯಾಕಂತ ಹೇಳಿದ್ರೆ ಕಳೆದ ಬಾರಿ ನಡೆದಂತಹ ಒಂದು ಏನು ಜಿಲ್ಲೆಯ ಒಂದು ಪ್ರಗತಿ ಪರಿಶೀಲನಾ ಸಭೆಗೂ ಕೂಡ ಅವರು ಹಾಜರಾಗಿರ್ಲಿಲ್ಲ. ನಡೆದಂತಹ ಒಂದು ಕೆಡಿಪಿಗೆ ಸಭೆಗೂ ಕೂಡ ಏನು ಬಂಗಾರಪೇಟೆ ಶಾಸಕ ಆಗಿರ್ತಕ್ಕಂಥ ಎಸ್.ಎನ್. ನಾರಾಯಣಸ್ವಾಮಿ ಅವರು ಭಾಗಿಯಾಗಿರ್ಲಿಲ್ಲ. ಆದ್ರೆ ಇನ್ನು ಕೆಜಿಎಫ್ ಶಾಸಕಿ ರೂಪಾ ಶಶಿಧರ್ ಅವರ ವಿಚಾರಕ್ಕೆ ಬರೋದಾದ್ರೆ ಅವರು ಕೂಡ ಸತತ 2ನೇ ಒಂದು ಕೆಡಿಪಿ ಸಭೆಗೆ ಗೈರಾಗಿದ್ರು. ಮತ್ತೆ ಹಿಂದೆ ಕಂದಾಯ ಮಂತ್ರಿಗಳು ಹಮ್ಮಿಕೊಂಡಿದ್ದಂತಹ ಒಂದು ಒಂದು ಕೆಡಿಪಿ ಸಭೆಗೂ ಕೂಡ ಅವರು ಗೈರಾಗಿದ್ರು. ಅವರ ಒಂದು ವಿಚಾರಕ್ಕೆ ಬರೋದಾದ್ರೆ ಏನು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಒಂದು ಕುಟುಂಬಕ್ಕೆ ಲೋಕಸಭಾ ಟಿಕೆಟ್ ಅಂತಿಮವಾಗಿತ್ತು. ಆ ಹಿನ್ನೆಲೆ ಕೆಲವೊಬ್ರು ಶಾಸಕರು ಏನು ರಾಜಕೀಯ ಒಂದು ವಿಚಾರದಲ್ಲಿ ವೈಮನಸ್ಸನ್ನು ವ್ಯಕ್ತಪಡಿಸಿ ರಾಜೀನಾಮೆ ಕೊಡ್ತೀವಿ ಅಂತಕ್ಕಂಥ ಒಂದು ಬೆದರಿಕೆಯನ್ನ ಹಾಕಿದ್ರು. ಆ ಮೂಲಕ ಕೆ.ಎಚ್. ಮುನಿಯಪ್ಪ ಅವರ ಕುಟುಂಬಕ್ಕೆ ಏನು ಲೋಕಸಭಾ ಟಿಕೆಟ್ ಸಿಗ್ತಾ ಇತ್ತು, ಅದು ಒಂದು ತಪ್ಪಿದಂತಾಯ್ತು ಅಂತಕ್ಕಂಥ ಒಂದು ವೈಮನಸ್ಸೇನಾದ್ರು ಅಂದ್ರೆ ಒಂದು ಮುನಿಸೇನಾದ್ರು ಶಾಸಕಿ ರೂಪಾ ಶಶಿಧರ್ ಅವರಲ್ಲಿ ಕಾಡ್ತಾ ಇದೆಯಾ? ಜೊತೆಗೆ ಏನು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ತಮ್ಮನ್ನು ಕೂಡ ಒಂದು ಪರಿಗಣಿಸ್ತಾ ಇಲ್ಲ, ಅಂದ್ರೆ ಬೇರೆ ಬೇರೆ ಅಭಿವೃದ್ಧಿ ವಿಚಾರದಲ್ಲಿ ತಮ್ಮನ್ನು ಪರಿಗಣಿಸ್ತಾ ಇಲ್ಲ, ಶಾಸಕರ ಒಂದು ವಿಚಾರದಲ್ಲಿ ಪರಿಗಣಿಸ್ತಾ ಇಲ್ಲ ಅಂತಕ್ಕಂಥ ಒಂದು ಕೋಲಾರ ಉಸ್ತುವಾರಿ ಮಂತ್ರಿ ಬೈರತಿ ಸುರೇಶ್ ಅವರ ನೇತೃತ್ವದಲ್ಲಿ ಹಿಂದೆ ನಡೆದಂತಹ ಏನು ಒಂದು ಕೆಡಿಪಿ ಸಭೆ, ಜೊತೆಗೆ ನಿನ್ನೆ ನಡೆದಂತಹ ಒಂದು ಕೆಡಿಪಿ ಸಭೆಯು ಕೂಡ ಈಗ ಕೆಜಿಎಫ್ ಶಾಸಕಿ ರೂಪಾ ಶಶಿಧರ್ ಅವರು ಹಾಜರಾಗಿಲ್ಲ. ಜೊತೆಗೆ ಬಂಗಾರಪೇಟೆ ಶಾಸಕರು ಕೂಡ ಹಾಜರಾಗಿಲ್ಲ. ಈ ಮೂಲಕ ತಮ್ಮ ಒಂದು ಅಸಮಾಧಾನವನ್ನ ಏನಾದ್ರು ವ್ಯಕ್ತಪಡಿಸ್ತಾ ಇದ್ದಾರಾ ಅಂತಕ್ಕ ಅನುಮಾನ ಕೂಡ ಕಾಡ್ತಾ ಇರುವಂತದ್ದು. ಈ ಬಗ್ಗೆ ನಾವು ಉಸ್ತುವಾರಿ ಮಂತ್ರಿ ಬೈರತಿ ಸುರೇಶ್ ಅವರನ್ನು ಕೂಡ ಪ್ರಶ್ನೆ ಮಾಡಿದ್ವಿ. ಅವರು ಹೇಳ್ತಾ ಇರುವಂತದ್ದು ನಮ್ಮಲ್ಲಿ ಯಾವುದೇ ತರ ಒಂದು ಅಸಮಾಧಾನ ಇಲ್ಲ. ಬೆಳಗಾವಿಯಲ್ಲಿ ನಡೀತಕ್ಕಂತ ಒಂದು ಕಾಂಗ್ರೆಸ್ ಸಮಾವೇಶಕ್ಕೆ ಎಸ್.ಎನ್. ನಾರಾಯಣಸ್ವಾಮಿ ಅವರು ಹೋಗಿದ್ದಾರೆ, ಹಾಗಾಗಿ ಅವ್ರು ಬಂದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಆದ್ರೆ ರೂಪಾ ಶಶಿಧರ್ ಅವರು ಕೂಡ ಅವರು ಯಾವ ವಿಚಾರಕ್ಕೆ ಗೈರಾಗಿದ್ದಾರೋ ಗೊತ್ತಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ರು. ಆದ್ರೆ ಮಾಲೂರು ಶಾಸಕ ಹಾಗೂ ಕೋಲಾರ ಶಾಸಕ ಮತ್ತು ಜೊತೆಗೆ ಏನು ಎಂಎಲ್ಸಿ ಆಗಿರ್ತಕ್ಕಂಥ ಅನಿಲ್ ಕುಮಾರ್ ಅವರು ಕೆಡಿಪಿ ಸಭೆಯಲ್ಲಿ ಭಾಗಿಯಾಗಿದ್ರು. ಅವರು ಕೂಡ ಖಂಡಿತ ಬೆಳಗಾವಿಗೆ ಹೋಗ್ಬೇಕಾಗಿತ್ತು. ಅವರು ಕೂಡ ಬೆಳಗಾವಿಗೆ ಹೋಗ್ದೇನೆ ಏನು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕುಂದುಕೊರತೆಗಳ ಒಂದು ಸಭೆಯಲ್ಲಿ ಭಾಗಿಯಾಗಿದ್ರು. ಆದ್ರೆ ಈ ಇಬ್ಬರು ಕಾಂಗ್ರೆಸ್ ಶಾಸಕರು ಮಾತ್ರ ಈ ಒಂದು ಕೆಡಿಪಿ ಸಭೆಗೆ ಗೈರಾಗುವ ಮೂಲಕ ತಮ್ಮ ಒಂದು ಅಸಮಾಧಾನವನ್ನ ತೋರ್ಪಡಿಸ್ತಾ ಇದ್ದಾರೆ ಅಂತಕ್ಕಂಥ ಒಂದು ಚರ್ಚೆ ಕೂಡ ಆಗ್ತಾ ಇದೆ. ಮತ್ತೆ ಏನು ಕೋಲಾರದಲ್ಲಿ ಹಮ್ಮಿಕೊಳ್ಳುವಂತಹ ಜಿಲ್ಲಾ ಮಟ್ಟದ ಒಂದು ಕಾಂಗ್ರೆಸ್ ಸಭೆಗಳಲ್ಲೂ ಕೂಡ ಏನು ಶಾಸಕಿ ರೂಪಾ ಶಶಿಧರ್ ಅವರು ಜೊತೆಗೆ ಬಂಗಾರಪೇಟೆ ಶಾಸಕ ಆಗಿರ್ತಕ್ಕಂಥ ಎಸ್.ಎನ್. ನಾರಾಯಣಸ್ವಾಮಿ ಅವರು ಭಾಗಿಯಾಗ್ತಾ ಇಲ್ಲ. ಪಕ್ಷದಲ್ಲಿ ಎಲ್ಲವೂ ಕೂಡ ಸರಿಯಾಗಿಲ್ಲ ಅಂತಕ್ಕಂಥ ಒಂದು ವಿಚಾರ ಕೂಡ ಚರ್ಚೆ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಹಿಂದೆ ನಾವು ಗಮನಿಸಿದ್ವಿ, ಕೋಲಾರದಲ್ಲಿ 2 ಪ್ರತ್ಯೇಕ ಬಣಗಳಿದೆ. ಒಂದು ರಮೇಶ್ ಕುಮಾರ್ ಅವರ ಬಣದ ಶಾಸಕರಾಗಿದ್ರೆ, ಮತ್ತೊಂದು ಕಡೆ ಮುನಿಯಪ್ಪನವರ ಬಣದ ಶಾಸಕರು ಜೊತೆಗೆ ಮುಖಂಡರು ಕೂಡ ಇದ್ದಾರೆ ಅಂತಕ್ಕಂಥ ವಿಚಾರ
ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಎಸ್ ಎನ್ ನಾರಾಯಣಸ್ವಾಮಿ ಅವರು ತಟಸ್ಥವಾಗಿದ್ರು ಕಳೆದ ಒಂದು ಲೋಕಸಭಾ ಚುನಾವಣೆಯಲ್ಲಿ. ಆದ್ರೆ ಏನು KH ಮುನಿಯಪ್ಪನವರ ಕುಟುಂಬಕ್ಕೆ ಏನು ಕಳೆದ ಒಂದು ಲೋಕಸಭಾ ಟಿಕೆಟ್ ಏನು ಸಿಗ್ಲಿಲ್ಲ. ಆ ಒಂದು ವಿಚಾರಕ್ಕಾಗಿ ಶಾಸಕಿ ರೂಪಾ ಶ್ರೀಧರ್ ಅವರು ಮುನಿಸ್ಕೊಂಡಿದ್ದಾರಾ ಅಥವಾ ಬೇರೆ ಏನಾದ್ರು ಕಾರಣ ಇದೆಯಾ? ಖಂಡಿತ 2 KDP ಸಭೆಗೆ ಏನು ಜಿಲ್ಲೆಯ ಶಾಸಕರು ಸರಣಿ ಗೈರಾಗಿದ್ದಾರೆ ಅಂತ ಹೇಳಿದ್ರೆ ಇದು ಖಂಡಿತ ಸಣ್ಣ ವಿಚಾರ ಅಲ್ಲ. ಈ ಬಗ್ಗೆ ಏನು ಕೋಲಾರದಲ್ಲಿರ್ತಕ್ಕಂಥ ಶಾಸಕರಲ್ಲೇ ಅಥವಾ ಕಾಂಗ್ರೆಸ್ ಶಾಸಕರಲ್ಲೇ ಅಥವಾ 2 ಗುಂಪಿದೆಯಾ ಅಥವಾ ಯಾವ ವಿಚಾರಕ್ಕೆ ವೈಮನಸ್ಸಿದೆ ಅನ್ನೋದು ಕೂಡ ಇನ್ನೂ ಕೂಡ ಈ ಬಗ್ಗೆ ತಿಳಿದು ಬಂದಿಲ್ಲ. ಆದ್ರೆ ಈ ಬಗ್ಗೆ ಮಾತಾಡಿರುವಂತಹ ಬಂಗಾರಪೇಟೆ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಅವರು ನಮ್ಮಲ್ಲಿ ಯಾವುದೇ ತರ ಅಂತದ್ದು ವೈಮನಸ್ಸಿಲ್ಲ, ಆದ್ರೆ ಕೆಲವೊಂದು ವಿಚಾರದಲ್ಲಿ ಉಸ್ತುವಾರಿ ಮಂತ್ರಿಗಳು ನಮ್ಮನ್ನ ಪರಿಗಣಿಸ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಆದ್ರೆ ಹಿರಿಯ ಶಾಸಕರ ಒಂದು ಸಲಹೆಗಳನ್ನ ಪರಿಗಣಿಸಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಕೂಡ ಅವ್ರು ಹೇಳಿರುವಂತದ್ದು. ಕೋಲಾರದ ರಾಜಕೀಯ ಭಾಳ ಹೊಲಸೆದ್ದು ಬಿಟ್ಟಿದೆ. ಕೋಲಾರದಲ್ಲಿ ಯಾರು ಲೀಡ್ರು ಯಾರು ಏನೂ ಅರ್ಥ ಆಗ್ತಾ ಇಲ್ಲ. ನಾನು ಆ ಗುಂಪುಗಳಲ್ಲಿ ಬಂದು ಗುರುತಿಸ್ಕೊಳ್ಳಿಕ್ಕೆ ಇಷ್ಟ ಇಲ್ಲದ ಪ್ರಯುಕ್ತ ನಾನು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನನ್ನ ಜನರ ಮಧ್ಯೆ ಉಳಿದಿದ್ದೇನೆ. ಈ ಜಿಲ್ಲಾ ಮಂತ್ರಿಗಳು ಕೂಡ ಎಲ್ಲರನ್ನೂ ಕೂಡ ಒಟ್ಟಿಗೆ ಕರ್ಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಕೆಲವು ಕಡೆ ಅವರು ಕೂಡ ಯಾವುದೋ ಬೇರೆ ಬೇರೆ ವಿಷಯಗಳಲ್ಲಿ ಜಿಲ್ಲೆಯ ಕೆಲವು ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ. ಹಾಗಾಗಿ ಸಹಜವಾಗಿ ನನ್ನ ಕೆಲಸ ಬರಲಿಲ್ಲ. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯಲ್ಲಿ ಏನು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಭಿನ್ನಮತ ಇವತ್ತು ಕೂಡ ಮುಂದುವರೆದಿರುವಂತದ್ದು. ಅದೀಗ ಶಾಸಕರ ಮಧ್ಯೆ ಕೂಡ ಈಗ ಆರಂಭವಾಗಿದೆ. ಜಿಲ್ಲೆಯಲ್ಲಿ ಇರ್ತಕ್ಕಂಥ 2 ಕಾಂಗ್ರೆಸ್ ಶಾಸಕರು ಜಿಲ್ಲಾ ಉಸ್ತುವಾರಿ ಮಂತ್ರಿ ಬೈರತಿ ಸುರೇಶ್ ಅವರು ನಡೆಸುವಂತಹ ಒಂದು ಏನು KDP ಸಭೆಗೆ ಸರಣಿ 2 ಬಾರಿ ಗೈರಾಗಿದ್ದಾರೆ. ಜೊತೆಗೆ ಪಕ್ಷದ ವೇದಿಕೆಯಲ್ಲೂ ಕೂಡ 2 ಕಾಂಗ್ರೆಸ್ ಶಾಸಕರು ಕಾಣಿಸ್ಕೊಳ್ತಾ ಇಲ್ಲ. ಈ ಮೂಲಕ ತಮ್ಮಲ್ಲಿರ್ತಕ್ಕಂಥ ಒಂದು ಅಸಮಾಧಾನವನ್ನ ಏನು ತೋರಿಸ್ತಾ ಇದ್ದಾರೆ ಅಂತಕ್ಕಂಥ ವಿಚಾರ ಕೂಡ ಚರ್ಚೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ರಾಜ್ಯ ಹೈಕಮಾಂಡ್ಗೂ ಕೂಡ ಕೋಲಾರದಲ್ಲಿರ್ತಕ್ಕಂಥ ಅಂದ್ರೆ ಕೋಲಾರದ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಭಿನ್ನಮತವನ್ನ ಇನ್ನೂ ಕೂಡ ಶಮನ ಮಾಡ್ಲಿಕ್ಕೆ ಆಗ್ಲಿಲ್ಲ. ಮುಂದೆ ಏನಾಗುತ್ತೋ ಈ ಒಂದು ಬೆಳವಣಿಗೆ ಕಾದು ನೋಡ್ಬೇಕಾಗಿದೆ. ರಘುರಾಜ್, News 18 ಕೋಲಾರ.